ಸದ್ಯ ಕರ್ನಾಟಕದಲ್ಲಿ ಎರಡು ಸುದ್ದಿ, ಒಂದು ಚುನಾವಣೆ, ಇನ್ನೊಂದು SLC ಪರೀಕ್ಷೆಯ ಸುದ್ದಿ. ಹೌದು, ಈಗ ಒಂದು SLC ಯ ಒಂದು ರಿಸಲ್ಟ್ಸ್ ಬಂದಿದೆ. ಹುಡುಗಿರೆಲ್ಲ ಟಾಪ್ ಮೋಸ್ಟ್ ಲೆವೆಲ್ ಅಲ್ಲಿ ಪಾಸ್ ಆಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಏರೋಹಳ್ಳಿ ಗ್ರಾಮದ ವರ್ಷದಗೌಡ 581 ಮಾರ್ಕ್ಸ್ ತಗೊಂಡು ಸ್ಕೂಲ್ ಅಲ್ಲಿ ಟಾಪ್ ಮೋಸ್ಟ್ ಆಗಿ ನಿಂತಿದ್ದಾಳೆ. ಈ ಹೆಣ್ಣು ಮಗುವಿಗೆ ಅಭಿನಂದನೆ ಹೇಳ್ತಾ, ಮತ್ತು ಈ ಮಗು ಎಷ್ಟೆಲ್ಲ ಕಷ್ಟಪಟ್ಟು ಇಷ್ಟಪಟ್ಟು ಓದ್ತಾ ಈ ಒಂದು ಅಂಕ ತಗೊಳ್ಳೋದಕ್ಕೆ ಏನೆಲ್ಲ ಮಾಡಿದ್ಲು ಅನ್ನೋ ಒಂದು ವಿಚಾರನ ಮಾತಾಡ್ತವನ. ನಮಸ್ಕಾರ ಪುಟ, ಹೇಗಿದೀಮ್ಮ? ಚೆನ್ನಾಗಿದ್ದೇನೆ. ಎಷ್ಟು ಮಾರ್ಕ್ಸ್? 581. ನಾನು ಏನು ಟೋಟಲ್ ಮಾರ್ಕ್ಸ್ ಅಲ್ಲಿ ನಂದು ಅರ್ಧ, ನಿನ್ ಮಾರ್ಕ್ಸ್ ಅಲ್ಲಿ ನೀನ್ 581 ತಗೊಂಡಿದ್ಯಾ. ಕಂಗ್ರಾಟ್ಸ್. ಯಾವ ಸ್ಕೂಲ್ ಪುಟ? BBMP ಹೈಸ್ಕೂಲ್, ಹೇರಹಳ್ಳಿ. ಸರ್ಕಾರಿ ಶಾಲೆಯಲ್ಲಿ ಓದಿದ್ಯಾ? ಹೌದು. BBMP ಸ್ಕೂಲ್ ಅಲ್ಲಿ ಓದಿ 581 ಮಾರ್ಕ್ಸ್ ತಗೊಂಡಿದ್ಯಾ, ಕರೆಕ್ಟಾ? ಯಾರು ಪ್ರೇರಣೆ ನಿನ್ಗೆ? ನಮ್ ಟೀಚರ್ಸ್ ಎಲ್ಲಾರೇ, ನಮ್ ಫ್ಯಾಮಿಲಿ ಎಲ್ಲಾರು ನಂಗೆ ಇನ್ಸ್ಪೈರ್ ಮಾಡಿದ್ರು. ಓಕೆ, ಅಮ್ಮ ಅಪ್ಪ ಸಪೋರ್ಟ್ ಮಾಡ್ತಾರಲ್ಲ, ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಇದೇನು ನೀನು ಇನ್ಸ್ಪೈರ್ ಆಗಿ ಓದಿದ್ದ ಅಥವಾ ನಿನ್ಗೆ ಯಾರಾದ್ರೂ ಹೇಳಿದ್ದ, ಮಾಸ್ಟರ್ಸ್ ಹೇಳಿದ್ರ ಓದು ಚೆನ್ನಾಗಿ ಮಾರ್ಕ್ಸ್ ಯಾವ ತರ, ಹೆಂಗ್ ತಗೊಂಡೆ ನೀನು ಇಷ್ಟೊಂದು ಮಾರ್ಕ್ಸ್? ಎಲ್ಲಾರು ಹೇಳಿದ್ರು ಒಳ್ಳೆ ಮಾರ್ಕ್ಸ್ ತಗೊಂಡು. ಒಳ್ಳೆ ಮಾರ್ಕ್ಸ್ ತಗೋ ಅಂತ ನಿನ್ ಮನ್ಸಲ್ಲಿ ಇತ್ತ? ಒಳ್ಳೆ ಮಾರ್ಕ್ಸ್ ತಗೋಬೇಕು ನಾನು ಅಂತ ಇತ್ತು. ಎಷ್ಟು ತಗೋಬೇಕಂತಿತ್ತು? ಇನ್ನೊಂದ್ ಸ್ವಲ್ಪ ಜಾಸ್ತಿ ತಗೊಬೇಕಂತ ಇತ್ತು, ಆದ್ರೆ ಅಷ್ಟ ಆಗ್ಲಿಲ್ಲ. ಅಬೌವ್ 600 ತೆಗಿಬೇಕು ಅನ್ಕೊಂಡಿದ್ದೆ, ಬಟ್ ಇಷ್ಟು ಬಂದಿದೆ. ನಿಮ್ ಸ್ಕೂಲಲ್ಲಿ ಯಾರು ಅಬೌವ್ 600 ತಗೊಂಡಿರೋದು? ಒಬ್ಳೆ, ಒಂದ್ ಮಗುನ? ಆ ಹೆಣ್ಮಗುಗೆ ಅಭಿನಂದನೆ ತಿಳಿಸು. ತುಂಬಾ ಅದ್ಭುತವಾಗಿ ಓದಿದಿರಾ. ಕನ್ನಡದಲ್ಲಿ ಎಷ್ಟು ಪುಟ ನಿನ್ಗೆ? 125. 125ಕ್ಕೆ 125 ತಗೊಂಡಿದ್ಯಾ. ಹೌದು. ಇಂಗ್ಲಿಷ್ ಅಲ್ಲಿ ಎಷ್ಟು? 100. ಅದಕ್ಕೆ ಔಟ್ ಆಫ್ 100 ಅಂದ್ರೆ ಆಲ್ಮೋಸ್ಟ್ ನೀನು ಏನು 100ಕ್ಕೆ 100% ಕಷ್ಟಪಟ್ಟು ಓದಿದ್ಯಾ ಅನ್ನಂಗ ಆಯ್ತಲ್ಲ ಅಲ್ವಾ? ಒಳ್ಳೆ ಅದ್ಭುತವಾದ ಅಂಕಗಳು ತಗೊಂಡಿದ್ಯಾ. ನಿನಗೆ ಸಹಜವಾಗಿ ಇನ್ಸ್ಪೈರ್ ಅಂದ್ರೆ ನಾನು ಇವ್ರ ತರ ಆಗ್ಬೇಕು ಅನ್ನೋದು ಏನಾದ್ರು ಇದೆಯಾ, ಅಥವಾ ಸಹಜವಾಗಿ ಓದ್ತಾ ಇದೀಯಾ? ಯಾವ ತರ? ನಾನು ಓದ್ತಾ ಇದ್ದೀನಿ ಅಂತ. ಸಹಜವಾಗಿ ಓದ್ತಾ ಇದೀಯಾ ಅಂದ್ರೆ ಇವಾಗ ಯಾರ್ಯಾವ ಒಬ್ರಿಗೂ ಒಂದು ಆದರ್ಶ ವ್ಯಕ್ತಿ ಅಂತ ಇರ್ತಾರೆ, ನಾನು ಇವ್ರ ತರ ಆಗ್ಬೇಕು. ಇವಾಗ ಸುಧಾಮೂರ್ತಿ ಅಂತ ಇದ್ದಾರೆ, ಇನ್ಫೋಸಿಸ್ ನ ಮುಖ್ಯಸ್ಥರು, ಅವ್ರ ತರ ಆಗ್ಬೇಕು. ಈ ತರ ಏನಾದ್ರು ಡ್ರೀಮ್ಸ್ ಇದೆಯಾ ನಿಂದು? ಇತ್ತ? ಇಲ್ಲ. ಜನರಲ್ ಆಗಿ ಓದಿದ್ಯಾ, ನೀನೇ ಇನ್ನೊಬ್ರಿಗೆ ಇನ್ಸ್ಪೈರ್ ಆಗೋ ತರ ಇದೆಯಾ, ಕರೆಕ್ಟಾ? ಅಪ್ಪ ಏನ್ ಕೆಲಸ ಮಾಡೋದು? ಅಪ್ಪ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾರೆ, ಸರ್ವಿಸ್ ಮಾಡ್ತಾರೆ. ವೆರಿ ಗುಡ್. ಅಮ್ಮ ಏನ್ ಮಾಡ್ತಾರೆ? ಅಮ್ಮ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾರೆ. ವೆರಿ ಗುಡ್. ಅಪ್ಪ ಸರ್ವಿಸ್ ಕೆಲಸ ಮಾಡಿ, ಅಮ್ಮ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿ, ಅವರ ಮಗಳಾಗಿ ನೀನು ಇವತ್ತು 580 ಮಾರ್ಕ್ಸ್ ಗಳನ್ನ ತಗೊಂಡಿದ್ದೆ. ಇದೊಂದು ಅದ್ಭುತ ಸಾಧನೆ. ಯಾಕಂದ್ರೆ ಸಹಜವಾಗಿ ಎಲ್ಲ ವ್ಯವಸ್ಥೆಗಳಿದ್ದು, ಸುಖವಾಗಿದ್ದು, ಊಟ ತಿಂಡಿ ಮನೆ ಎಲ್ಲ ವ್ಯವಸ್ಥೆ ಇದ್ದವರು ಇವತ್ತು 300 ಮಾರ್ಕ್ಸ್ ತಗೊಳ್ಳೋದಕ್ಕೆ ಒದ್ದಾಡ್ತಾರೆ. ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗಿ ನೀನ್ ಮನೆಯಲ್ಲಿದ್ದು BBMP ಸರ್ಕಾರಿ ಶಾಲೆಗೆ ಹೋಗಿ 581 ಮಾರ್ಕ್ಸ್ ತಗೊಂಡಿದ್ಯಾ. ಏನ್ ಅನಿಸ್ತಾ ಇದೆ ಪುಟ ನಿಮ್ಗೆ? ಖುಷಿ ಆಗ್ತಿದೆ. ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಆಗ್ತಿದೆ. ವರ್ಷಿತ್ ಅವರ ತಂದೆಯವರು ರಾಜು ಗೌಡ್ರು ನಮ್ ಜೊತೆಲಿ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಎಷ್ಟು ಖುಷಿ ಇದೆ ಮಗಳು 581 ಮಾರ್ಕ್ಸ್ ತಗೊಂಡ್ರು? ಖುಷಿ ಆಗಿದೆ. ತುಂಬಾ ಖುಷಿ ಇದೆಯಾ? ಖುಷಿ ಇದೆ ಸರ್. ಸರ್ ಏನು ಮಗಳು ಯಾವ ತರ ಓದ್ತಿದ್ಲು ಮೊದಲಿನಿಂದ? ಮೊದಲಿಂದ ಬಾರಿ ಚೆನ್ನಾಗಿ ಓದ್ತಾ ಇದ್ಲು. ಅವನ ಮೇಲೆ ಯಾವುದೇ ರೀತಿ ಇದಿರ್ಲಿಲ್ಲ. ಒಂದು ತೆಗಿತಾಳೆ, ಒಂದು 600 ತೆಗಿತಾಳೆ ಅಂತ ಒಂದು ನಾನು ಗ್ಯಾರಂಟಿ ಇಟ್ಕೊಂಡಿದ್ದೆ. ಬಂದಿದ್ದಾಳೆ, ಮಾಡಿದ್ದಾಳೆ ಸರ್. ಅಂದ್ರೆ ಹತ್ರ ಬಂದಿದ್ದಾಳೆ, ಬೇಜಾರಿಲ್ಲ? ಏನಿಲ್ಲ ಸರ್, ಅದ್ಭುತ ಸಾಧನೆ. 581 ಇವತ್ತಿನ ಮೊಬೈಲ್ ಯುಗದಲ್ಲಿ ಒಂದು ಮಗು ಇಷ್ಟು ಓದಿ ಇಷ್ಟು ಮಾರ್ಕ್ಸ್ ತೆಗೆದಿದೆ ಅನ್ನೋದು ಒಂದ್ ಸಾಧನೆ ಅಲ್ವಾ? ಇವತ್ತಿನ ಸಮಾಜದಲ್ಲಿ ನಾನು ನೋಡಿಸೋ ಮಟ್ಟಿಗೆ ನಾನು ಕೆಲಸ ಮಾಡೋದು ಈ ತರ ಒಂದು ಕ್ಲಬ್ ಅಲ್ಲಿ ಕೆಲಸ ಮಾಡ್ತೀನಿ, ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀನಿ. 1000 ಜನ ನೋಡ್ತೀನಿ. ಅವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಓದ್ಸಕ್ ಪ್ರಯತ್ನ ಪಡ್ತಾರೆ. ಎಷ್ಟೋ ಮಕ್ಳು ಓದಲ್ಲ. ಆದ್ರೆ ಇವಳು 580 ದೊಡ್ಡ ಸಾಧನೆ ಅಂತ ನನ್ ಮನ್ಸಂತ. ಅದು ಸರ್ಕಾರಿ ಶಾಲೆಯಲ್ಲಿ ಯಾವುದೇ ಖರ್ಚಿಲ್ಲ ಸರ್. ನಾನು ಓದಿಸಿದ್ರೆ ಅಂತದ್ರಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಓದಿಸ್ತಾರೆ. ಅವ್ರು ಯಾರು ಓದಿಲ್ಲ ಇವತ್ತು. ಹೌದು. ಆದ್ರೆ ನನ್ ಮಗಳು ಓದಿರೋ ನನ್ಗೆ ಹೆಮ್ಮೆ ಇದೆ ಸರ್. 581 ಅನ್ನೋದು ಕಮ್ಮಿ ಸಾಧನೆ ಅಲ್ಲ. ಅದು ನೋಡಿ ಪಾಪ ನೀವು ಕೆಲ್ಸಕ್ಕೆ ಹೋಗಿ, ನಿಮ್ ಮನೆಯವರು ಕೆಲ್ಸಕ್ಕೆ ಹೋಗಿ, ಹುಡುಗಿ ಒಂದೇ ಇದ್ದು ಸ್ಕೂಲ್ ಹೋಗಿ ನಿಜ ಒಂದು ಅದ್ಭುತ ಸಾಧನೆ. ನಿಮ್ಮ ಕೊಡುಗೆನು ಅದ್ಭುತ ಅಂತ ಹೇಳ್ಬೋದು. ಯಾಕಂದ್ರೆ ಇಂಥ ಮಕ್ಕಳನ್ನ ಪಡಿಯೋದಕ್ಕೆ ಪುಣ್ಯ ಮಾಡಿರ್ಬೇಕು. ಇವತ್ತು ಸಹಜವಾಗಿ ಮಕ್ಕಳಿದಾವೆ ಅಂದ್ರೆ ಆ ಮನೇಲಿ ಗಲಾಟೆ ಇರುತ್ತೆ, ಸಮಸ್ಯೆಗಳು ಉದ್ಭವ ಆಗ್ತವೆ. ಏನೋ ಒಂದು ಸಮಸ್ಯೆಗಳು, ಪ್ರೀತಿ ಪ್ರಣಯ ಪ್ರೇಮ ಇನ್ನೊಂದು ಮತ್ತೊಂದು ಫೋನು ಎಲ್ಲ ರೀತಿಯಲ್ಲಿ ಬಿದ್ದೋಗ್ತಾರೆ. ಆದ್ರೆ ಇವತ್ತು ಈ ಒಂದು ಹೆಣ್ಣು ಮಗು ನಿಜವಾಗ್ಲೂ ನಿಮ್ಗೆ ಹೆಮ್ಮೆ ಅನ್ಸುತ್ತೆ. ಸರ್ ನಿಮ್ಮ ಮಗಳ ಬಗ್ಗೆ ನೀವೇನ್ ಹೇಳ್ತೀರಾ? ಇಲ್ಲ ಸರ್, ಮಗಳ ಬಗ್ಗೆ ನನಗೆ ಬಾರಿ ತುಂಬಾ ಖುಷಿ ಇದೆ. ಇಂಥ ಕಷ್ಟದಲ್ಲಿ ನಾವು ಕರೋನಾದಲ್ಲಿ ಬಾರಿ ಕಷ್ಟದಲ್ಲಿದ್ದು, ಇಂಥ ಟೈಮಲ್ಲಿ ಬೇರೆ ಸ್ಕೂಲ್ ಬಿಟ್ಟು ನಾನೊಂದು BBMP ಸ್ಕೂಲ್ಗೆ ಹಾಕ್ತೆ. ಅದರಲ್ಲೂ ನನಗೆ ಈ ಮಾರ್ಕ್ಸ್ ತಂದ ತುಂಬಾ ಖುಷಿಯಾಗಿದೆ. ಅವ್ರಿಗೆ ಹೆಮ್ಮೆ ಇದೆ ಸರ್. ಎಷ್ಟು ಜನ ಮಕ್ಕಳು ರಾಜುಗೌಡ್ರಿಗೆ?
ನನಗೆ 2 ಜನ ಹೆಣ್ಮಕ್ಳು ಸರ್. ಇಬ್ರು ಹೆಣ್ಮಕ್ಳ? ಇಬ್ರು ಹೆಣ್ಮಕ್ಳು ಸರ್. ಇನ್ನೊಬ್ಬ ಮಗು ಏನು ಓದಿದೆ? ಇವಳು ಒಬ್ಳು ವರ್ಷಿತಾ ಗೌಡ ಅಂತ ದೊಡ್ಡ ಮಗಳು, ಇನ್ನೊಬ್ಳು ವಿದ್ಯಾ ಗೌಡ ಅಂತ. ಅವಳು 8th ಇಂದ 9th ಹೋಗಿದ್ದಾಳೆ. ಅವಳು ಚೆನ್ನಾಗಿ ಓದ್ತಾಳೆ ಸರ್. ಅವಳದು ಎಷ್ಟಿದೆ ಮಾರ್ಕ್ಸು? ಅವಳು 90 ಬಂದಿದ್ದಾಳೆ. ಏನು ನೀವು 90s ತಗೊಳ್ಳೋ ಕುಟುಂಬನ ನಿಮ್ದು? ತಾವೇನು ಓದಿರೋದು? ಸರ್ ನಾನು SLC PUC ಮಾಡಿದ್ದು ಸರ್. ಸರ್ ನಿಮ್ದು ಹೆಂಗಿತ್ತು ಮಾರ್ಕ್ಸ್ ಎಲ್ಲ? ಇಲ್ಲ ನಂದು ನೀವು ಅವರೇ ಸ್ಟೂಡೆಂಟ್? ಅವರೇ ಸ್ಟೂಡೆಂಟ್. ನಾನು SLC ಬಂದು ನನ್ನ ಮಾರ್ಕ್ಸ್ ಬಂದು 290. ನಾವಿಬ್ರು ಸೇಮ್ ಸರ್. ಕೊಡಿ ಸರ್ ಕೈ. PUC ಬಂದು ಕಾಮರ್ಸ್ ತಗೊಂಡಿದ್ದೆ, ಜಸ್ಟ್ ಪಾಸ್. ಇರ್ಲಿ, ಅಲ್ಲೂ ಪಾಸ್ ಆಗಿದ್ದೆ, ಬಟ್ ಪಾಸ್ ಮಾಡಿದೆ. ಬಟ್ ಅದ್ರಲ್ಲಿ ಅವಳು ಇವತ್ತು ನನ್ನ ಮಗಳ ಅರ್ಧ ಮಾರ್ಕ್ಸ್ ಇಲ್ಲ ನಂದು. ನಿಜವಲ್ಲ ನಾನು ನಾಚಿಕೆಯಿಂದ ಹಿಂಗ್ ತಲೆ ಬಗ್ಗಿಸ್ಬೇಕು ಅನಿಸ್ತಾ ಇದೆ ನಿಮ್ ಮಗಳ ಮುಂದೆನೆ. ಆದ್ರೂ ನನಗೇನಪ್ಪ ಅಂದ್ರೆ ಇವತ್ತು ನಾನು ಒಂದು ಸಿಟಿ ಸಂಸ್ಥೆ ಕ್ಲಬ್ ಅಲ್ಲಿ ಕೆಲಸ ಮಾಡ್ತೀನಿ. ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ, ಅವರೆಲ್ಲ ನೋಡ್ತೀನಿ. ನನ್ನ ಮಗ ಓದಿಲ್ಲ, ನನ್ನ ಮಗ ಅಲ್ಲಿ ಹೋದ, ನನ್ನ ಮಕ್ಳು ಓದಿಲ್ಲ. ಕಂಪ್ಲೇಂಟ್ಸ್ ಜಾಸ್ತಿ ಇರ್ತವೆ. ಎಷ್ಟೋ ಜನ ಗೌಡ್ರೆ ನಿಮ್ಗೆ ಯಾರೋ ಗೊತ್ತಿದೆ, ಎಷ್ಟೋ ಜನ ಕಂಪ್ಲೇಂಟ್ ಮಾಡ್ತಾರೆ. ಆ ಕಂಪ್ಲೇಂಟ್ ಇಲ್ಲ. ನನ್ನ ಮಗಳು ಒಂದೇ ಸಲ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ಪಾಸ್ ಆಗಿದ್ದಾಳೆ, ಹೆಮ್ಮೆ ಇದೆ ಸರ್. ನಿಮ್ ಮನೆಯವ್ರದ್ದು ಹೆಂಗಿತ್ತು ಮಾರ್ಕ್ಸ್ ಎಲ್ಲ, ಏನಾದ್ರು ಗೊತ್ತಾ ನಿಮ್ಗೆ? ಇಲ್ಲ, ಮನೆಯವ್ರಿಗೂ ಕಮ್ಮಿ ಇದೆ ಸರ್. ಅವರು ಅಷ್ಟೇ ಇಲ್ಲ. ಅವರು SLC ಮಾಡಿ ITI ಮಾಡಿದ್ದಾರೆ. ಅವರು ITI ಮಾಡಿದ್ದಾರೆ, ಮಾಡಿ ಕೆಲಸಕ್ಕೆ ಹೋಗ್ತಾ ಇದಾರೆ. ಅವ್ರದ್ದು ಅಂತ ಏನ್ ಮಾರ್ಕ್ಸ್ ಇಲ್ಲ. ಇವತ್ತಿನ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿಲ್ಲ ಸರ್. ಇಬ್ರು ಮಕ್ಕಳು ತುಂಬಾ ಅದ್ಭುತವಾಗಿ ಓದ್ತಾರೆ. ಸರಿ ಸರ್, ಮುಂದೆ ಏನ್ ಮಾಡ್ಬೇಕಂತಿದ್ದೀರಾ ಮಗಳಿಗೆ? ಸರ್ ಅವಳನ್ನೇ ಬಿಟ್ಟಿದ್ದೀನಿ, ಕೇಳಿದ್ದೀನಿ. ನೋಡಮ್ಮ ಈ ತರ ಇದೆ, ನೀನು ಯಾವ್ದು ಓದ್ಬೇಕು ಅಂತ ಓದು ಹೇಳು, ಅದಕ್ಕೆ ಮಾಡ್ತೀನಿ. ಒಂದಲ್ಲ 2 ಕಾಲ ನೋಡೋಣ, ಇನ್ನೂ ಟೈಮ್ ಇದೆ, ಒಳ್ಳೇದಕ್ಕೆ ಮಾಡೋಣ. ಒಳ್ಳೆ ಕಾಲೇಜ್ ಇನ್ನು ಇಷ್ಟು ಏನಿದೆ ಅಂತ ಹೇಳು ಅಂತ ಹೇಳಿದ್ದೀನಿ. ಅವಳು ಕೇಳ್ತೀನಿ, ನಾನು ಒಂದ್ಸರಿ ಡಿಸೈಡ್ ಮಾಡಿ ಮುಂದೆ ಕಲಿತೀನಿ ಸರ್. ರಾಜಗೌಡ್ರೆ ತಪ್ಪು ತಿಳಿಬೇಡಿ, ನಾನು ನಿಮ್ಗೆ ಹೇಳ್ತೀನಿ ಅಂತ. ಇವತ್ತು ನೀವು BBMP ಶಾಲೆಯಲ್ಲಿ ಉಚಿತವಾಗಿ ಶಿಕ್ಷಣ ಕೊಡ್ಸಿದ್ದೀರಾ. ಮಗಳು ಅದಕ್ಕೆ ಏನು ಸಕಾರಾತ್ಮಕವಾಗಿ ನಿಮಗೆ ಏನನ್ನ ಮಾರ್ಕ್ಸ್ ತಂದು ಕೊಡ್ಬೇಕು ಆ ಮಾರ್ಕ್ಸ್ ನ ತಂದು ಕೊಟ್ಟಿದ್ದಾಳೆ. ತೃಪ್ತಿದಾಯಕ ಮಾರ್ಕ್ಸ್ ತಂದು ಕೊಟ್ಟಿದ್ದಾಳೆ. ಮುಂದಿನ ದಿನಗಳಲ್ಲಿ ಅವಳು ಕಾಲೇಜ್ಗೆ ಹೋಗ್ತಾಳೆ, ಇನ್ನೊಂದು ಮತ್ತೊಂದು ಮಾಡ್ತಾಳೆ ಅಂದಾಗ ಸಹಜವಾಗಿ ಖರ್ಚು ಬಂದೇ ಬರ್ತದೆ ಸರ್. ಅದನ್ನ ಹೆಂಗ್ ಭರಿಸ್ತೀರಾ? ಈಗ ನೋಡ, ಇಬ್ರು ದುಡಿತಾ ಇದ್ದೀವಿ. ಮುಂಚೆ ಒಬ್ಬನೇ ಇಬ್ರು ದುಡಿತಾ ಇದೀವಿ. ಏನೋ ಒಂದು ಕಷ್ಟದಲ್ಲಿ ಯಾರು ಕೇಳಾರೋ, ಏನೋ ಕಷ್ಟ ಬಿದ್ದಾರೋ ಓದಿಸ್ಬೇಕು ಅಂತ ಮನ್ಸಿದೆ. ಕಷ್ಟ ಬಿದ್ದು ಸರ್ ಮಾಡ್ತೀನಿ, ಓದಿಸ್ತೀನಿ ಸರ್. ಇವತ್ತು ಸರ್ಕಾರಗಳು ಏನೆಲ್ಲ ಉಚಿತ ಕೊಡ್ತವೆ, ಆದ್ರೆ ಆಕ್ಚುಲಿ ಒಂದು ಆರೋಗ್ಯ ಮತ್ತು ಒಂದು ಶಿಕ್ಷಣ ಅನ್ನೋದು ಉಚಿತವಾಗಿ ಸಿಕ್ಕಿದ್ರೆ ಇಂಥ ಅದ್ಭುತ ಮಕ್ಕಳು ಇನ್ನೂ ಬೆಳೀತಿದ್ವಿ ಅನ್ನೋ ಗೊತ್ತಿಲ್ಲ. ಆದ್ರೆ ಇಷ್ಟು ಮಾರ್ಕ್ಸ್ ತಗೊಂಡಂತ ಮಕ್ಕಳಿಗೆ ಸರ್ಕಾರ ಏನಾದ್ರೂ ಒಂದು ಯೋಜನೆ ತಂದು ಅಥವಾ ಇವ್ರಿಗೆ ಸಹಕಾರ ಕೊಡುವಂತ ವಿದ್ಯಾಸಂಸ್ಥೆಗಳಲ್ಲಿ ಉಚಿತವಾಗಿ ಶಿಕ್ಷಣ ಕೊಡಿಸುವಂತ ಏನಾದ್ರು ಕಾರ್ಯ ಮಾಡ್ಬೇಕು ಅನ್ಸುತ್ತಾ ನಿಮ್ಗೆ? ಮಾಡಬೇಕು. ನಮ್ಮಂತ ಬಡವ್ರ ಮಕ್ಕಳು ಬೇಜಾನ್ ಜನ ಕಷ್ಟದವ್ರೆ, ಅವರೆಲ್ಲ ನೋಡಿ ಹೊಟ್ಟೆ ಓದಿದೆ. ಅವ್ರಿಗಾಗಿ ಒಂದು ಯೋಜನೆ ತಂದ್ರೆ ಒಳ್ಳೇದು. ಅದು ಸರ್ಕಾರ ತರಬೇಕು, ತಂದ್ರೆ ಒಳ್ಳೇದು. ನಿಮ್ ಮಗಳು ಏನ್ ಆಗ್ಬೇಕು ಅಂತ ಆಸೆ ಇದೆ ಸರ್? ಇಲ್ಲ, ನಾವು ಆಸೆಯಿಂದ ಇಟ್ಕೊಂಡಿಲ್ಲ ಅಂತ ಓದ್ಬೇಕು ಅಂತಿದ್ದು. ಮುಂದೆ ಒಳ್ಳೆ ಒಂದು ಆಫೀಸರ್ ಆಗ್ಬೇಕು ಅಂತ ಆಸೆ ಇದೆ. ಇವಾಗ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್, ಒಂದು ಆಫೀಸರ್ ಚೆನ್ನಾಗಿ ಆಗಿರ್ಬೇಕು, ಸರ್ಕಾರಿ ಅಧಿಕಾರಿ ಆಗ್ಬೇಕು, ಸರ್ಕಾರಿ ಅಧಿಕಾರಿ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕು. ನಮ್ ತರ ಹೋಗ್ಬಾರ್ದು, ನನ್ ಚೆನ್ನಾಗಿ ಬದುಕಬೇಕು ಅಂತ ಆಸೆ ಇದೆ ಸರ್. ಇಲ್ಲ ರಾಜಗೌಡ್ರೆ, ನಾನೊಂದು ಅಬ್ಜೆಕ್ಷನ್ ಮಾಡ್ತೀನಿ. ನಮ್ ತರ ಆಗ್ಬಾರ್ದು ಅನ್ಕೋಬೇಡಿ. ಯಾಕಂದ್ರೆ ನೀವು ಒಬ್ಬ ಸ್ವಾಭಿಮಾನಿಯಾಗಿ ದುಡಿದು ತಿಂತ ಇದ್ದೀರಾ. ನಿಮ್ಮ ಮನೆಯವರು ಕನಿಷ್ಠ 12 ಗಂಟೆಗಳ ಕಾಲ ಕೆಲಸ ಮಾಡಿ ಗಾರ್ಮೆಂಟ್ಸ್ ಅಲ್ಲಿ ದುಡಿದು ತಿಂತ ಇದ್ದೀರಾ. ನೀವು ಯಾರ್ದೇನು ಹೊಟ್ಟೆ ಹೊಡೆದಿಲ್ಲ, ನೀವು ಯಾರಿಗೇನು ಮೋಸ ಮಾಡಿಲ್ಲ, ಯಾರಿಗೇನು ಸುಳ್ಳು ಹೇಳಿ ಮಾಡ್ತಾ ಇಲ್ಲ. ಇವತ್ತು ನಿಮ್ಮ ಕುಟುಂಬಕ್ಕೋಸ್ಕರ ಆ ಗಂಡ ಹೆಂಡತಿ ಇಬ್ರು ಕನಿಷ್ಠ 12 ಗಂಟೆ ದುಡಿತಾ ಇದ್ದೀರಾ ಅಲ್ವಾ? ಇವಾಗ ಸಪ್ಲೈಯರು ಒಬ್ಬ ಬಾರಲ್ಲಿ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ಅವ್ರು ಸಪ್ಲೈ ಮಾಡ್ತಾರೆ ಅಂದ್ರೆ ಕನಿಷ್ಠ 8 ರಿಂದ 10 ಗಂಟೆಗಳ ಕಾಲ ನಿಂತೇ ಕೆಲಸ ಮಾಡ್ತಾರೆ. ಅವ್ರಿಗೇನ್ ಚೇರ್ ಹಾಕಿ ಕೂರ್ಸಲ್ಲ, ಸಂಬಳ ಕೊಡಲ್ಲ ಅಲ್ವಾ? ಒಬ್ಬ ಸೆಕ್ಯೂರಿಟಿಗೆ ಆದ್ರೂ ಚೇರ್ ಇರುತ್ತೆ, ಒಬ್ಬ ಸಪ್ಲೈಯರ್ಗೆ ಚೇರ್ ಇರಲ್ಲ. ನೀವು ಕಷ್ಟಪಟ್ಟು ನಿಮ್ಮ ಮಕ್ಕಳನ್ನ ಬೆಳೆಸಿ ಇಷ್ಟೊಂದು ಅದ್ಭುತ ಸಾಧನೆ ಮಾಡಿದಿರ. ನಿಜವಾಗ್ಲೂ ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ನೀವು ಇಂಥ ಒಂದು ಒಳ್ಳೆ ಮಕ್ಕಳನ್ನ ಎತ್ತಿರೋದಕ್ಕೆ ನಿಮ್ಗೂ ಸಹ ನಮಸ್ಕಾರ ಹೇಳ್ತೇವೆ. ಧನ್ಯವಾದಗಳು ಸರ್. ವರ್ಷಿತಾ ಗೌಡ ತಂಗಿ ವಿದ್ಯಾ ಗೌಡ ನಮ್ ಜೊತೆಲಿದ್ದಾರೆ. ಈ ಮಗುನು ಅದೇ BBMP ಶಾಲೆಯಲ್ಲಿ ಓದ್ತಾ ಇದೆ. ಈ ಮಗುನು ಇಲ್ಲಿಯವರೆಗೂ 91% ಮಾರ್ಕ್ಸ್ ತಗೊಂಡು ಅದ್ಭುತ ಸಾಧನೆ ಮಾಡಿದೆ. ಈ ಮಗು SLCಲಿ 625 ಔಟ್ ಆಫ್ 625 ತಗೋಬೇಕು, 625 ಮಾರ್ಕ್ಸ್ ತಗೋಬೇಕು ಅನ್ನೋದು ನನ್ನ ಪರ್ಸನಲ್ ಒಂದು ಆಸೆ. ಯಾಕಂದ್ರೆ ಅಕ್ಕ ಮಾಡಿರೋ ಸಾಧನೆಗಿಂತ ತಂಗಿ ಇನ್ನೊಂದಿಷ್ಟು ಜಾಸ್ತಿ ಮಾಡಿದಾಗ ಆ ತಂದೆ ತಾಯಿಗಳಿಗೆ ಇನ್ನೂ ಖುಷಿ ಪಡುತ್ತೆ. 625 ಮಾರ್ಕ್ಸ್ ತಗೊಂಡಾಗ ಕರ್ನಾಟಕಕ್ಕೂ ಹೆಮ್ಮೆ ಆಗುತ್ತೆ. ನಮಸ್ಕಾರ ವಿದ್ಯಾ, ಹೇಗಿದೆಯಮ್ಮ? ಚೆನ್ನಾಗಿದ್ದೀನಿ. ಏನ್ ಓದ್ತಾ ಇದೆ ಪುಟ? ನಾನು ಈಗ 8th ಮುಗಿಸಿ 9th ಸ್ಟ್ಯಾಂಡರ್ಡ್. ಏನು ರಿಸಲ್ಟ್ ಬಂತ ನಿಮ್ದು? 8th ಬಂತು, ಅದು 91%. ಅಕ್ಕನ ಕಾಂಪಿಟೇಷನ್ ಕೊಡ್ತಾ ಇದೀಯಾ? ಎಸ್, ವೆರಿ ಗುಡ್. ಕೊಡಮ್ಮ. ಒಂದೇ ಕುಟುಂಬದಲ್ಲಿ ಏನು ಅದ್ಭುತ ಸಾಧನೆ ಮಾಡ್ತಿರಂತ 2 ಹೆಣ್ಮಕ್ಳು. ಅಕ್ಕನ ಬಗ್ಗೆ ಏನ್ ಅನಿಸ್ತಿದೆಮ್ಮ? ಅವಳು ಇಷ್ಟ ತೆಗಿತಾಳೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಮುಂದೆ ನಾನು 10th ಓದುವಾಗ ಅವಳೊಂದು ಇನ್ಸ್ಪಿರೇಷನ್ ಆಗಿರ್ತಾಳೆ ನನಗೆ.
ವೆರಿ ಗುಡ್. ಅಕ್ಕನ ಮೇಲೆ ಹೊಟ್ಟೆಗಿಚ್ಚಿಲ್ಲ, ಇಲ್ಲ ಗ್ಯಾರಂಟಿ ಇಲ್ಲ. ಇಲ್ಲ ಏನೋ ನಿಜವಾಗ್ಲೂ ಇಷ್ಟೊಂದು ಇಲ್ಲ ತಲೆಬಿಟ್ಲು ಇಲ್ಲ ಅಲ್ಲ ನಾನು ಅವ್ರ ಬಗ್ಗೆ ಪ್ರೌಡ್ ಫೀಲ್ ಮಾಡ್ತಿದ್ದೀನಿ. ವೆರಿ ಗುಡ್, ವೆರಿ ಗುಡ್ ಪುಟ. ನಿಮ್ದು ಏನ್ ಡ್ರೀಮ್ ಇದೆಯಪ್ಪ ಮುಂದಕ್ಕೆ? ನಾನು ಕೂಡ ನಮ್ಮ ಅಕ್ಕನಷ್ಟೇ ಒಳ್ಳೆ ಮಾರ್ಕ್ಸ್ ತಗೋಬೇಕು, ಮತ್ತೆ ಅವ್ರ ತರನೇ ಇಂಡಿಪೆಂಡೆಂಟ್ ಆಗ್ಬೇಕು. ಇಂಡಿಪೆಂಡೆಂಟ್ ಅಂದ್ರೆ 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 ಸ್ವಂತ ದುಡಿಮೆ ಮಾಡಬೇಕು. ಹೌದು. ವೆರಿ ಗುಡ್, ವೆರಿ ಗುಡ್, ಒಳ್ಳೆ ಡ್ರೀಮ್. ನಿಂದೇನ್ ಪುಟ SLC ನೀನೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀಯ? ಎಷ್ಟು ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀಯ? ನಾನು ಎಬೋವ್ 94 or 95 ತೆಗಿಬೇಕು ಅಂತ ವೆರಿ ಅನ್ಕೊಂಡಿದ್ದೀನಿ. ಗುಡ್. ನನ್ನ ಪರ್ಸನಲ್ ನಿನ್ನ ಅಣ್ಣನಾಗೋ ನಿನ್ನ ಚಿಕ್ಕಪ್ಪನಾಗೋ ಏನೋ ಆಗಿ ನಾನ್ ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡ್ತೀನಿ, ನಿನ್ನ 625ಕ್ಕೆ 625 ತೆಗಿ. ಅಕ್ಕಂದ್ ರಿಸಲ್ಟ್ ಮುಗ್ದೋಯ್ತು, ನಿನ್ಗೆ ಇನ್ನೂ 2 ವರ್ಷ ಟೈಮ್ ಇದೆ. 625 ತೆಗಿ. ನೆಕ್ಸ್ಟ್ 9th ಅಲ್ಲಿ 100 out of 100 ತೆಗಿ ಪ್ರತಿಯೊಂದ್ರಲ್ಲೂ. ನಿನ್ಗೂ ಒಳ್ಳೇದಾಗ್ಲಿ ಪುಟ. ಅಪ್ಪನ್ಗೆ ಅಮ್ಮನ್ಗೆ ಒಳ್ಳೆ ಮಕ್ಕಳಾಗಿ, ಇವತ್ತೆಲ್ಲ ನೀವು ನೋಡ್ತಾ ಇರ್ತೀರ ಮಕ್ಳು ಯಾವ ತರ ಇರ್ತವೆ ಅಂತ. ನೀವೆಲ್ಲ ಒಳ್ಳೆ ಮಕ್ಳು ಆಗ್ತೀರಾ, ಯಾಕಂದ್ರೆ 91% ಮೇಲಿದ್ದೀರಾ ಇಬ್ರು. ಒಳ್ಳೇದಾಗ್ಲಿ ಪುಟ. ತುಂಬಾ ಥ್ಯಾಂಕ್ಸ್ ನಮ್ ಜೊತೆ ಮಾತಾಡಿದ್ದೀವಿ. ಗೊಲ್ರಟ್ಟಿ ನಿವಾಸಿಗಳಾದ ರಾಜು ಗೌಡ್ರು ಮತ್ತು ರಮಾ ಅವರ ಮಗಳಾದ ವರ್ಷಿತಾ 581 ಮಾರ್ಕ್ಸ್ ತಗೊಂಡು ಅದ್ಭುತ ಸಾಧನೆ ಮಾಡಿ ಆ ಕುಟುಂಬನ ಇವತ್ತು ಇಂಟರ್ವ್ಯೂ ಮಾಡಿದ ಪುಣ್ಯ ನಿಮ್ಮ ವಾಣಿಗೂ ನಮಗೂ ಸಹ ಸಿಕ್ಕಿದೆ. ಇವತ್ತು SLC ರಿಸಲ್ಟ್ ಬಂದ್ಮೇಲೆ ಒಂದಿಷ್ಟು ಮಕ್ಕಳು ಫೇಲ್ ಆಗಿದಾವೆ ಅಥವಾ ಮಾರ್ಕ್ಸ್ ಕಮ್ಮಿ ಬಂದಿದಾವೆ ಅಂತ ಇಲ್ಲದ ಹುಚ್ಚುತನಕ್ಕೆ ಬಿದ್ದು ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ಗೆಲ್ಲ ಹೋಗಿ ಒಂದಿಷ್ಟು ಪ್ರಕರಣಗಳು ಕರ್ನಾಟಕದಲ್ಲಿ ನಡೆದಿದೆ. ಇದು ನಿಜವಾಗ್ಲೂ ದೌರ್ಭಾಗ್ಯ. ಓದೊಂದೇ ಅಲ್ಲ, ಜೀವನ ತುಂಬಾ ದೊಡ್ಡದು. ನಿಮ್ಮನ್ನ ಎತ್ತಂತ ತಂದೆ ತಾಯಿಗಳ ಹೊಟ್ಟೆ ಉರ್ಸಕ್ ಹೋಗ್ಬೇಡಿ. ನಿಮಗೆ ಈ ಆಪ್ಷನ್ ಇಲ್ಲ ಅಂದ್ರೆ ಇನ್ 3 ತಿಂಗಳು ಬಿಟ್ಟು ಇನ್ನೊಂದು ಆಪ್ಷನ್ ಬರುತ್ತೆ. ತಪ್ಪೇನಿಲ್ಲ, ಓದ್ಬೋದು. ಎಲ್ಲರೂ 580 600 ತೆಗಿತಾರೆ ಅಂತಲ್ಲ, ಒಂದಿಷ್ಟು ಜನ 300 ತೆಗಿಬೋದು, 200 ತೆಗಿಬೋದು, ಫೇಲು ಆಗ್ಬೋದು. ಅದಕ್ಕೆಲ್ಲ ಧೃತಿಗೆಡಬೇಡಿ. ಬದುಕಿ ನಿಮ್ಮ ಸಾಧನೆಯನ್ನು ತೋರಿಸಿ. ಇದಲ್ಲದಿದ್ರೆ ಇನ್ನೊಂದು ರಂಗದಲ್ಲಿ ಸಾಧನೆ ಮಾಡಿ. ಇವತ್ತು ಓದಿದವರು ಮಾತ್ರ ಸಮಾಜದಲ್ಲಿ ಬದುಕ್ತಲ್ಲ, ಓದ್ದೇ ಇರೋರು ಸಮಾಜದಲ್ಲಿ ಬದುಕ್ತಾ ಇದಾರೆ. ಓದ್ದವರು ಉನ್ನತ ಮಟ್ಟದಲ್ಲಿ ಹೋಗ್ತಾರೆ, ಓದ್ಲಿದ್ದವರು ಉನ್ನತ ಮಟ್ಟದಲ್ಲಿ ಹೋಗ್ತಾರೆ. ಆದ್ರೆ ಸಾಧಿಸ್ಬೇಕನ್ನೋ ಛಲ ನಮ್ಗಿರ್ಬೇಕು. ಇವತ್ತೇನು SLC ಪಾಸ್ ಆದಂತ ಪ್ರತಿಯೊಂದು ಮಕ್ಕಳಿಗೂ ನಿಮ್ಮ ವಾಣಿ ಕಡೆಯಿಂದ ನಾವು ಶುಭಾಶಯ ತಿಳಿಸ್ತಾ ಇದೀವಿ. ಮತ್ತು ಟಾಪ್ ಅಲ್ಲಿ ಏನ್ ಪಾಸ್ ಆಗಿದಾರಲ್ಲ 625, 580, 610 ಈ ರೀತಿ ಪಾಸ್ ಆದವ್ರಿಗೆ ವಿಶೇಷವಾದ ಒಂದು ನಮಸ್ಕಾರಗಳನ್ನ ತಿಳಿಸ್ತಾ ಇದೀವಿ. ಇಲ್ಲಿವರೆಗೂ ನೀವು ನೋಡಿದ್ದು ನಿಮ್ಮ ವಾಣಿ. ಈಗ ಆ ಒಂದು ಹೆಣ್ಣು ಮಗುವಿಗೆ ಒಂದು ಸಣ್ಣ ಸನ್ಮಾನ, ಒಂದು ಪುಟ್ಟ ಸನ್ಮಾನ, ಯಾಕಂದ್ರೆ ಇನ್ಸ್ಪೈರ್ ಆಗಿರ್ಲಿ, ಮುಂದಕ್ಕೆ ಈ ಮಗು ಇನ್ನೂ ಅತ್ಯುತ್ತಮ ಸಾಧನೆಗಳು ಮಾಡ್ಲಿ ಅಂತ ಒಂದು ಸಣ್ಣ ಸನ್ಮಾನ ಅವರ ತಂದೆಯವರ ಮುಖಾಂತರನೇ ಮಾಡಿರ್ತೀವಿ. ನಿಜವಾಗ್ಲೂ ಖುಷಿ ಆಗ್ತದೆ. ಇಂಥ ಒಬ್ಬ ಸಾಧಕರಿಗೆ ಸನ್ಮಾನ ಅವ್ರ ತಂದೆ ಮುಖಾಂತರ ಮಾಡಿಸ್ತಾ ಇದೀವಿ. ನಿಜವಾಗ್ಲೂ ಖುಷಿ ಇದೆ. ಆ ಹೆಣ್ಮಗು ಇನ್ನೂ ಅದ್ಭುತವಾದ ಸಾಧನೆ ಮಾಡಲಿ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆದು ನಮ್ಮ ಕರ್ನಾಟಕದಲ್ಲೇ ದೊಡ್ಡ ಗೌರ್ಮೆಂಟ್ ಆಫೀಸರ್ ಆಗಲಿ ಅಂತ ನಾವು ಬಯಸ್ತಾ ಒಂದು ಪುಟ್ಟ ಚಾಕ್ಲೇಟ್ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು.